ಬಂಧುಗಳೇ, ಜೈ ಭೀಮ್. ಈ ಒಳ ಮೀಸಲಾತಿ ಸಾಮಾಜಿಕ ನ್ಯಾಯಕ್ಕೋಸ್ಕರ ಸುಮಾರು 35 ವರ್ಷಗಳ ಚಳುವಳಿಗೆ ಇವತ್ತು ಇನ್ನೂ ಸಹ ನ್ಯಾಯಯುತವಾದ ಬೇಡಿಕೆಗೆ ಸರ್ಕಾರ ಸ್ಪಂದನೆ ಮಾಡ್ತಾ ಇಲ್ಲ. ಹಾಗಾಗಿ ಇದ್ರ ಬಗ್ಗೆ ಸರ್ಕಾರ ನಿರ್ಲಕ್ಷ್ಯ ಮಾಡ್ತಿರೋದ್ರಿಂದ ಇವತ್ತು ಪರಿಶಿಷ್ಟ ಜಾತಿಗಳಲ್ಲೇ ಇವತ್ತು ಅಸಮಾಧಾನ, ವೈರತ್ವ, ದ್ವೇಷ ಮನೋಭಾವನೆ ಬರ್ತಕ್ಕಂಥ ಸಂದರ್ಭ ಬಂದು ಒದಗಿದೆ. ಇಂಥ ಸಂದರ್ಭದಲ್ಲಿ ಪಕ್ಷಾತೀತವಾಗಿ, ರಾಜಕೀಯ ಹೊರತುಪಡಿಸಿ, ಜಾತಿಗಳ ಹೊರತುಪಡಿಸಿ ಎಲ್ಲರೂ ಒಂದು ಕಡೆ ಸೇರಿಕೊಂಡು ಒಳ ಮೀಸಲಾತಿಯನ್ನು ಮುಂದಿರತಕ್ಕಂಥ ಅಸ್ಪೃಶ್ಯತೆಯಿಂದ ಶೋಷಿತ ಸಮುದಾಯಗಳ ಪ್ರತಿಯೊಬ್ಬರಿಗೂ ನ್ಯಾಯ ಸಿಗಬೇಕು, ಪ್ರತಿಯೊಂದು ಜಾತಿಗೂ ನ್ಯಾಯ ಸಿಗಬೇಕು. ಗೌರವಾನ್ವಿತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿಯನ್ನು ಯಥ ಪ್ರಕಾರ ಜಾರಿ ಮಾಡಿದ್ರೆ ಇಷ್ಟೆಲ್ಲ ಗೊಂದಲಗಳು ಬರ್ತಾ ಇರಲಿಲ್ಲ. ಇವತ್ತು ಬಲಗೈ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅಂತಕ್ಕಂಥ ಇದಿಟ್ಟುಕೊಂಡು ಬಲಗೈ ಸಮುದಾಯದವರು ಬೀದಿಗೆ ಬಂದಿದ್ದಾರೆ. ನನ್ನ ಸಹೋದರ ಸಮುದಾಯ ಅನ್ಯಾಯ ಆಗಿದ್ದರೆ ಅದನ್ನು ಸರಿಪಡಿಸಬೇಕು. ಅದ್ರ ಜೊತೆಗೆ ನಮ್ಮ ಎಡಗೈ ಸಮುದಾಯ ಸಹ ಸಮರ್ಪಕ ಜಾರಿಯಾಗಿಲ್ಲ ಅಂತಕ್ಕಂಥ ನೋವೊಂದು ಕಡೆ ಇದೆ. ಅದ್ರ ಜೊತೆಗೆ ನಮ್ಮ ಪರಿಶಿಷ್ಟ ಜಾತಿಗಳಲ್ಲೇ ಭಾಳಷ್ಟು ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಹಿಂದುಳಿತಕ್ಕಂಥ ನಮ್ಮ ಸಹೋದರ ಅಲೆಮಾರಿ ಸಮುದಾಯಗಳು ಸಹ ಆ ಸಮುದಾಯಕ್ಕೂ ಅನ್ಯಾಯ ಆಗಿದೆ ಅಂತಕ್ಕಂಥ ನೋವು ಒಂದು ಕಡೆ. ಇವತ್ತು ಯಾರಿಗೂ ಒಳ ಮೀಸಲಾತಿ ಜಾರಿಯಾಗಿದೆ ಅಂತಕ್ಕಂಥ ಸಂತೋಷ ಯಾರಿಗೂ ಇಲ್ಲ. ಆ ದೃಷ್ಟಿಯಲ್ಲಿ ಏನೇನೋ ಒಂದು ತಮ್ಮ ಮನ ಬಂದಂತಾನೆ ಇವತ್ತು ಒಳ ಮೀಸಲಾತಿಯನ್ನು ಅರ್ಥೈಸ್ತಕ್ಕಂಥದ್ದು ಅದು ಆಗಬಾರ್ದು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನಾವೆಲ್ಲ ಮಾತಾಡಿದ್ರು ಸಹ ಯಾವ ಜಾತಿಗಳನ್ನು ನೆಪ ಮಾಡಿಕೊಂಡು ತೆಗೊಳ್ಳೋದು ಬೇಡ, ಯಾವ ಸಮುದಾಯ ನಮ್ಮ ಹಕ್ಕುಗಳನ್ನು ಕಸಿದುಕೊಂಡಿರ್ತಕ್ಕಂಥದ್ದು ಹೇಳೋದು ಬೇಡ, ನಮ್ಮ ಸಮುದಾಯದ ಹಕ್ಕುಗಳನ್ನು ಕೇಳ್ತಕ್ಕಂಥದ್ದು ಸರ್ಕಾರದ ಜೊತೆಗೇನೆ ಸರ್ಕಾರದ ವಿರುದ್ಧ ಹೋರಾಟ ಮಾಡೋಣ. ಯಾವುದೇ ಸಮುದಾಯದ ವಿರುದ್ಧನ ಹೇಳ್ತಕ್ಕಂಥ ಬೇಡ ಅಂತಕ್ಕಂಥ ಮನವಿ ಮಾಡಿಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಮೊದಲನೇದಾಗಿ ನಮ್ಮ ಸಹೋದರ ಸಮುದಾಯ ಮೊದಲೇ ಹೇಳಿದೆ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಭಾಳಷ್ಟು ಹಿಂದುಳಿತಕ್ಕಂಥ ಅಲೆಮಾರಿ ಸಮುದಾಯಕ್ಕೆ ನ್ಯಾಯ ಸಿಗಲೇಬೇಕು. ಆ ಸಮುದಾಯಕ್ಕೆ, ನನ್ನ ಸಹೋದರ ಸಮುದಾಯಕ್ಕೆ ನ್ಯಾಯ ಸಿಕ್ಕಿಲ್ಲ ಅನ್ನೋದಕ್ಕೋಸ್ಕರನೇ ಇವತ್ತು ಮಾದಿಗ ಸಮುದಾಯ ಒಳ ಮೀಸಲು ಜಾರಿಯಾದ ನಂತರ ಯಾವುದೇ ಸಂಭ್ರಮಾಚರಣೆ ಮಾಡಿಲ್ಲ. ಹಾಗೆ ಅದ್ರ ಜೊತೆಗೆ ನಾವಿದ್ದೀವಿ ಅಂತಕ್ಕಂಥದ್ದನ್ನು, ಅದ್ರ ಜೊತೆಗೆ ನಮ್ಮ ಚಲವಾದಿ ಸಮುದಾಯದ ಸಹೋದರ ಸಮುದಾಯಕ್ಕೂ ನ್ಯಾಯ ಸಿಕ್ಕಿಲ್ಲ ಅಂತ ಅನ್ನುವುದಾದರೆ, ನ್ಯಾಯಯುತ ಬೇಡಿಕೆ ಇತ್ತು ಅಂತ ಅನ್ನುವುದಾದರೆ ನಾವೆಲ್ಲರೂ ಕೂಡಿ ಚರ್ಚೆ ಮಾಡಿಕೊಳ್ಳೋಣ. ಯಾವುದೇ ಸಮುದಾಯ ದ್ವೇಷ ಮಾಡಬೇಡ ಅಂತಕ್ಕಂಥದ್ದನ್ನು ಮನವಿ ಮಾಡಿಕೊಂಡು, ಈಗ ನಮ್ಮ ಜೊತೆಗೆ ನನ್ನ ಸಹೋದರ ಸಮುದಾಯ ಆಗಿರ್ತಕ್ಕಂಥ, ನಮ್ಮ ಕುಟುಂಬದಿರ್ತಕ್ಕಂಥ ನನ್ನ ಅಲೆಮಾರಿ ಸಮುದಾಯದ ಪ್ರತಿನಿಧಿಯಾಗಿ ನಮ್ಮ ಹಿರಿಯರು ರಾಜ್ಯದ ಅಲೆಮಾರಿ ಸಮುದಾಯಗಳಿಗೆ ಧ್ವನಿಯಾಗುತ್ತಾ ಇತರ ಶೋಷಿತ ಸಮುದಾಯಗಳಿಗೆ ನ್ಯಾಯವನ್ನು ಕೇಳ್ತಕ್ಕಂಥ ನಮ್ಮ ಲೋಹಿತ್ ಸರ್ ನಮ್ಮ ಜೊತೆಗಿದ್ದಾರೆ. ಅವರನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸ್ತೇನೆ. ಲೈವಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸರ್, ತುಂಬ ಹೃದಯಪೂರ್ವಕವಾಗಿ ನಿಮ್ಮನ್ನು ಸ್ವಾಗತ ಕೋರುತ್ತೇನೆ. ಧನ್ಯವಾದಗಳು ಸರ್. ಜೈ ಭೀಮ್. ಥ್ಯಾಂಕ್ ಯು ಸರ್. ಸರ್, ಈಗ ಒಳ ಮೀಸಲಾತಿ ಪರಿಶಿಷ್ಟ ಜಾತಿಯಲ್ಲಿ ಯಾರು ಖುಷಿಯಿಂದ ಜಾರಿ ಆಗಿದೆ ಅಂತಕ್ಕಂಥ ಸಂಭ್ರಮಾಚರಣೆ ಮಾಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಜೊತೆಗೆ ಅಲೆಮಾರಿ ಸಮುದಾಯಗಳಿಗೆ ಅನ್ಯಾಯ ಆಗಿದೆ ಅಂತಕ್ಕಂಥ ನೋವು ಒಂದು ಕಡೆ ಇದೆ. ಜೊತೆಗೆ ಈಗ ನನ್ನ ಬಲಗೈ ಸಹೋದರ ಸಮುದಾಯಕ್ಕೂ ಸಹ ಅನ್ಯಾಯ ಆಗಿದೆ ಅಂತ ಹೇಳ್ಕೊಂಡು ಇವತ್ತು ಪ್ರತಿಭಟನೆ ನಡೀತಾ ಇದ್ದಾವೆ. ಇವೆಲ್ಲವನ್ನು ನೋಡಿದಾಗ ಸರ್, ನಿಮ್ಮ ಅಭಿಪ್ರಾಯವನ್ನು ಹೇಳ್ಬೋದು ಸರ್? ಸರ್, ಈ ಒಂದು ನನ್ನ ಅಭಿಪ್ರಾಯನ ಮಂಡನೆ ಮಾಡೋದಕ್ಕೆ, ಪ್ರಸ್ತುತಪಡಿಸೋದಕ್ಕೆ ಅವಕಾಶ ಮಾಡಿಕೊಟ್ಟೋದಕ್ಕೆ ತಮ್ಮ ಕಾಳಜಿ, ಕಳಕಳಿ, ಬದ್ಧತೆ, ವಿಶೇಷವಾಗಿ ತಾವು ನಮಗೆ ಸಂಪರ್ಕ ಮಾಡಿ ನಮ್ಮ ಭಾವನೆ, ನಮ್ಮ ಉದ್ದೇಶಗಳನ್ನ ಕೇಳೋದಕ್ಕೆ ಅವಕಾಶ ನಮಗೆ ವಿಶೇಷವಾದಂತ ಧನ್ಯವಾದಗಳು. ವೈಯಕ್ತಿಕವಾಗಿ ಮತ್ತೆ ಇಡೀ ನಮ್ಮ ಸಮಗ್ರ ಅಲೆಮಾರಿ ಸಮುದಾಯಗಳಿಂದ ನಿಮಗೆ ಅತಿ ಸೂಕ್ಷ್ಮ ಸಮುದಾಯಗಳ ಪರವಾಗಿ ಹೃದಯಪೂರ್ವಕವಾದ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಮ್ಮಂತ ಅತಿ ಸೂಕ್ಷ್ಮ ತಳಮಟ್ಟದ ಸಮುದಾಯಗಳಿಗೆ ಈ ರೀತಿ ವೇದಿಕೆಗಳು, ಅದು ಸಣ್ಣದಾಗಿರ್ಬೋದು ದೊಡ್ಡದಾಗಿರ್ಬೋದು, ಸಿಗೋಂಥದ್ದು ಭಾರಿ ಸದಾವಕಾಶ ಸಿಗೋದು ಭಾರಿ ಕಷ್ಟ. ಅದರಲ್ಲಿ ತಾವು ಒಂದು ಅಭಿಮಾನ ಮತ್ತೆ ವಿಶ್ವಾಸ ಮತ್ತೆ ಈ ಸಮುದಾಯಗಳ ಬಗ್ಗೆ ಸಾಮಾಜಿಕ ನ್ಯಾಯದ ಪರವಾಗಿ ಧ್ವನಿಯಾಗಿ ತಾವು ಕೈ ಜೋಡಿಸಿರೋದು ನಮಗೆ ತುಂಬಾ ಸಂತೋಷ ಆಗ್ತಾ ಇದೆ. ವಿಶೇಷವಾಗಿ ಏನು ಸ್ವತಂತ್ರ ಪೂರ್ವದಲ್ಲೂ ಸಹ ರಾಜ ಮಹಾರಾಜರು ಆಳ್ವಿಕೆನಲ್ಲಿ ಈ ಅಲೆಮಾರಿ ಸಮುದಾಯಗಳು ಅವ್ರದೇ ಆದಂತ ವಿಶಿಷ್ಟ ಕಲೆ, ಸಂಪ್ರದಾಯ
ಅವರ ಕುಲವೃತ್ತಿ, ಅವರ ಬದುಕು ಮೂಲಕ ಈ ಒಂದು ಈ ಎಲ್ಲ ನೆಲಮೂಲದ ಸಂಸ್ಕೃತಿ ಸಂಪ್ರದಾಯ ಇರುವಂತ ಸಮುದಾಯಗಳು ಇವೆಲ್ಲ. ನಿಮಗೆ ಗೊತ್ತಿದ್ದಂಗೆ ಇವತ್ತು ಅಸ್ಪೃಶ್ಯ ಸಮುದಾಯದಂತ ದಕ್ಕಲಿಗ ಇನ್ನೂ 1,500,000 ಜನಸಂಖ್ಯೆ ರಾಜ್ಯದಲ್ಲಿ ಇರುವಂತ ಅತ್ಯಂತ ವಿರಳ ಸಮುದಾಯ. ತದನಂತರ ಅದೇ ರೀತಿ ಸಿಂಧೋಳ್ ಸಮುದಾಯ ಬೆನ್ನಿಗೆ ಚಾಟಿ ಹೊಡ್ಕೊಂಡು ಭಿಕ್ಷಾಟನೆ ಮಾಡೋ ದುರ್ಗಾಂಬುರ್ಗಿ ಅಂತ ಹೇಳ್ತಾರೆ, ದುರ್ಗಿನ ಆರಾಧನೆ ಮಾಡೋ ಅಂತ ಒಂದು ಧಾರ್ಮಿಕವಾಗಿ ಬದುಕು ಕಟ್ಕೊಂಡಿರುವಂತ ಸಮುದಾಯಗಳು. ಆಮೇಲೆ ನಮ್ದು ಸುಡುಗಾಡ್ ಸಿದ್ಧ ಸಮುದಾಯಗಳು, ಮತ್ತೆ ಶಿಳ್ಳೆ ಕ್ಯಾತ್ರು, ಈ ತರ ಸಾಕಷ್ಟು ದೊಂಬ್ರು ಇವತ್ತು ಒಂದು ರಾಜಕೀಯವಾಗಿ ದೊಂಬರಾಟ ಆಡ್ಬೇಡ ಅಂತೇಳಿ ಇಡೀ ಆ ಸಮುದಾಯಕ್ಕೆ ಒಂದು ಅವಮಾನಕರವಾದಂತಹ ಒಂದು ಸಮಾಜದಲ್ಲಿ ಒಂದು ಅವಹೇಳನವಾಗಿ ಮಾತಾಡೋ ಅಂತ ಒಂದು ಸಂಸ್ಕೃತಿ ಬೆಳ್ಕೊಂಡ್ ಬಂದಿದೆ. ಆ ತರದ ಒಂದು ಸಮುದಾಯ ಇದೆ. ಆಮೇಲೆ ಗಂಟಿ ಚೋರ್, ಆ ಚೋರ್ ಅನ್ನ ಹೆಸರೇ ಅವರ ಸಮುದಾಯಗಳಲ್ಲಿ ಉಲ್ಲೇಖ ಆಗಿರೋದ್ರಿಂದ ಅವ್ರಿಗೆ ಎಷ್ಟು ನೋವು, ಅವ್ರು ಯಾವ ರೀತಿ ಅವ್ರ ಸಮುದಾಯನ ಪ್ರಸ್ತಾಪ ಪಡಿಸ್ಬೇಕು ಸಮಾಜದಲ್ಲಿ ಅಂತೇಳಿ ಸ್ವಲ್ಪ ನೀವು ಗ್ರಹಿಸಿ ಸ್ವಲ್ಪ ಅದ್ರ ಬಗ್ಗೆ ತಾವು ಫೀಲ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ಯಾರಿಗಪ್ಪ ಈ ನೋವನ್ನ ಹಂಚ್ಕೊಳ್ಳೋದು ಅಂತಂದಾಗ ನಮ್ಮ ಭಾಸ್ಕರ್ ಪ್ರಸಾದ್ ಅವರಿಗೆ ತಿಳಿಸಿದಂತ ಸಂದರ್ಭದಲ್ಲಿ ಆ ಕ್ಷಣಕ್ಕೆ ಒಂದು 10-12 ನಿಮಿಷಕ್ಕೆ ಓಡ್ ಬಂದ್ರೆ ಅವರು ವಿಧಾನಸೌಧಕ್ಕೆ ನುಗ್ಗಿ ನಮ್ಮನ್ನ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿ ನಮ್ಮನ್ನ ಕೂಡಾಕಿದ್ರು. ನಮ್ಮನ್ನ ಅಕ್ಷರಶಃ ನಮ್ಗೆ DCP ಆಫೀಸು, ವಿಧಾನಸೌಧ ಕೆಳಗಡೆ ಚನ್ನವೀರಣ್ಣ ಅಂತೇಳಿ ಈಗಲೂ DCP ಇದಾರೆ, ಅವ್ರ ಆಫೀಸಲ್ಲಿ ನಮ್ಮನ್ನ ಕೂಡಾಕಿದ್ರು. ಆ ಕೂಡಾಕಿನ ನೀವು ಮತ್ತೆ ಡಾಕ್ಟರ್ ನಮ್ಮ BR ಭಾಸ್ಕರ್ ಪ್ರಸಾದ್ ಅವರು ನಮ್ಮನ್ನ ಹೊರಗಡೆ ಕರ್ಕೊಂಡ್ ಬಂದು ನಮಗೆ ಒಂದು ಸಮಾಧಾನ ಮಾಡಿ ಒಂದು ಧೈರ್ಯ ತುಂಬಿ ಒಟ್ಟಿಗೆ ಊಟಕ್ಕೂ ಕರ್ಕೊಂಡೋಗಿ ನಮ್ಮನ್ನ ಒಂದು ನಮ್ಮ ಕಷ್ಟಕ್ಕೆ ನಮ್ಮ ನೋವಿಗೆ ಸ್ಪಂದಿಸಿದಿರಾ. ನಾವ್ ಯಾವತ್ತೂ ಅದನ್ನ ಮರೆಯೋದಕ್ಕೆ ಸಾಧ್ಯ ಇಲ್ಲ. ನಾವು ಸದಾ ಕಾಲದಲ್ಲಿ ನಿಮ್ಮ ಒಂದು ಚಿರಋಣಿ ಆಗಿರ್ತೀವಿ ಸರ್. ನಾವು ಥ್ಯಾಂಕ್ ಯು ಸರ್. ತುಂಬಾ ಧನ್ಯವಾದ ಸರ್. ಲೋಹಿತ್ ಸರ್, ನಮ್ಮ ಜೊತೆಗೆ ಮಾತಾಡಿದ್ದಕ್ಕೆ, ನಾವೆಲ್ಲರೂ ಒಂದಾಗಿ ಹೋಗೋಣ ಅಂತಕ್ಕಂಥ ಸಂದೇಶ ನೀಡೋದಕ್ಕೋಸ್ಕರ ನಾವೆಲ್ಲರೂ ಒಗ್ಗಟ್ಟಾಗೋಣ, ಸರ್ಕಾರದ ವಿರುದ್ಧ ಒತ್ತಡ ತಂತ್ರಭಾಗವಾಗಿ ಹೋರಾಟವನ್ನು ಮುಂದಿನ ದಿನಗಳಲ್ಲಿ ರೂಪಿಸೋಣ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಜೈ ಭೀಮ್ ಸರ್. ಥ್ಯಾಂಕ್ ಯು. ಬಂಧುಗಳೇ, ನಮ್ಮ ಸಹೋದರ ಅಲಿಮಾರ್ ಸಮುದಾಯದ ನಮ್ಮ ಲೋಹಿತ್ ಸರ್ ಅವರು ನಮ್ಮ ಜೊತೆಗೆ ತಮ್ಮ ನೋವುಗಳನ್ನು, ತಮ್ಮ ಭಾವನೆಗಳನ್ನು, ಆಗಿರ್ತಕ್ಕಂಥ ಅನ್ಯಾಯಗಳನ್ನು ಭಾಳ ಪ್ರೀತಿಪೂರ್ವಕವಾಗಿ ಭಾಳ ಒಳ್ಳೆಯ ಸಂದೇಶವನ್ನು ಹಂಚಿಕೊಂಡ್ರು. ಅವರಿಗೆ ಧನ್ಯವಾದಗಳು. ಯಾವುದೇ ಸಮುದಾಯಗಳಿಗೆ ಅನ್ಯಾಯ ಆಗಬಾರ್ದು ಅಂತಕ್ಕಂಥ ನಮ್ಮದು ವಾದ. ನಮ್ಮ ಮಾದಿಗ ಸಮುದಾಯದ ತಾಯ್ತನ ಗುಣ. ನನ್ನ ಸಹೋದರ ಸಮುದಾಯ ಬಲಗೈ ಸಮುದಾಯಕ್ಕೆ ಅನ್ಯಾಯ ಆದರೂ ಅಷ್ಟೇ, ನನ್ನ ಸಮುದಾಯಕ್ಕೆ ಅನ್ಯಾಯ ಆದರೂ ಅಷ್ಟೇ, ಬೇರೆ ಯಾವ ಸಮುದಾಯಕ್ಕೆ ಅನ್ಯಾಯ ಆದರೂ ಅಷ್ಟೇ, ಆ ಅನ್ಯಾಯಗಳನ್ನು ಸಮರ್ಥವಾಗಿ ಜೊತೆಗೆ ತೆಗೆದುಕೊಂಡು ಹೋಗತಕ್ಕಂಥ ಜವಾಬ್ದಾರಿ ಪ್ರತಿಯೊಬ್ಬರಿಗಿದೆ. ಹಾಗಾಗಿ ನಾನೊಂದು ಈ ಮುಖಾಂತರ ಕೇಳ್ಕೊಳ್ಳೋದೇನಂತಂದರೆ, ಈಗ ನನ್ನ ಬಲಗೈ ಸಮುದಾಯದವರಿಗೆ ತಮ್ಮದೇ ಆಗಿರ್ತಕ್ಕಂಥ ನೋವನ್ನು ಹೇಳ್ಕೊಳ್ತಾ ಇದ್ದಾರೆ. ಅದು ಸರಿಯೋ ತಪ್ಪೋ, ಬಟ್ ಒಂದು ವೇದಿಕೆಗೆ ಬರ್ತಕ್ಕಂಥದ್ದು ಅತಿ ಅವಶ್ಯಕತೆ ಇದೆ. ಈ ರಾಜಕೀಯ ಕುತಂತ್ರಗಳು, ರಾಜಕೀಯ ಮೇಲಾಟಗಳ ನಡುವೆ ಇವತ್ತು ನಮ್ಮಲ್ಲಿ ಏನಂತಾರಲ್ಲ, ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ, ಒಡೆದಾಳುವ ನೀತಿಯನ್ನು ಮಾಡ್ತಿರ್ತಕ್ಕ ಸಂದರ್ಭದಲ್ಲಿ ನೋಡ್ರಲ್ಲಿ ನನ್ನ ಸಹೋದರ ಸಮುದಾಯ ಬಲಗೈ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅಂತಂದಾಗ ರಾಜಕಾರಣಿಗಳು, ನಮ್ಮ ಮಹೇಶ್ವರ್ ಆಗಿರ್ಬೋದು, ನಮ್ಮ ಯಾರು ಛಲವಾದಿ ನಾರಾಯಣಸ್ವಾಮಿಯವರಾಗಿರ್ಬೋದು, ಎಷ್ಟು ಗಟ್ಟಿತನದಿಂದ ಸಮುದಾಯ ಪರವಾಗಿ ಧ್ವನಿ ಎತ್ತಾ ಇದ್ದಾರೆ. ಅದು ತಪ್ಪು ಅಂತಕ್ಕಂಥದ್ದಲ್ಲ, ಅದು ಅವ್ರ ಸಮುದಾಯದ ಕಾಳಜಿ. ಅದೇ ರೀತಿ ಇರ್ತಕ್ಕಂಥ ಭಾವನೆ ನಮ್ಮ ಸಮುದಾಯಕ್ಕೆ ಹಾಕಿಲ್ಲ ಅಂತಕ್ಕಂಥದ್ದನ್ನು ನೋಡ್ರಿ. ಪತ್ರಿಕಾಗೋಷ್ಠಿ ಮಾಡಿ ಹೇಳ್ತಾ ಇದ್ದಾರೆ, ಫೇಸ್ಬುಕ್ಗಳಲ್ಲಿ ಹೇಳ್ತಾ ಇದ್ದಾರೆ, ವಿಡಿಯೋಗಳನ್ನು ಹಂಚ್ಕೊಳ್ತಾ ಇದ್ದಾರೆ. ನಮ್ಮ ಸಮುದಾಯದ ರಾಜಕಾರಣಿಗಳಿಗೆ ಏನಾಗಿದೆ, ಮತ್ತು ಅವ್ರಿಗೆ ಸಾಮಾಜಿಕ ಬದ್ಧತೆ ಇಲ್ಲ ಅಂತಲ್ಲ, ಬಟ್ ಆ ರೀತಿಯಾಗಿ ಒಂದು ಸಮುದಾಯ ಪರ ನಿಲ್ಲೋ ಜೊತೆಗೆ ಅಲಿಮಾರ್ ಸಮುದಾಯಗಳಿಗೆ ಅನ್ಯಾಯ ಆಗಿದೆ. ಇನ್ನು ಅಸ್ಪೃಶ್ಯ ಸಮುದಾಯಗಳಿಗೆ ಅನ್ಯಾಯ ಆಗಿದೆ ಅಂದಾಗ ಅಲ್ಲಿರ್ತಕ್ಕಂಥ ರಾಜಕಾರಣಿಗಳು ಒಂದು ವೇದಿಕೆಗೆ ಬರ್ತಕ್ಕಂಥ ಅವಶ್ಯಕತೆ ಇದೆ. ಆ ಸಮುದಾಯಗಳ ನೋವುಗಳಿಗೆ ಸ್ಪಂದನೆ ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ಅಲ್ಲಿರ್ತಕ್ಕಂಥ ಗೊಂದಲಗಳನ್ನು, ಅವರಿಗೆ ಬಂದಿರತಕ್ಕಂಥ ಗೊಂದಲಗಳನ್ನು, ಈ ರೋಸ್ಟ್ರಲ್ಲಿ ಆಗಿರಲಿ, ಈಗ ನಮ್ಮ ಬಲಗೈ ಸಮುದಾಯ ಹೇಳ್ತಕ್ಕಂಥದ್ದು ರೋಸ್ಟ್ರಲ್ಲಿ ನಮಗೆ ಅನ್ಯಾಯ ಆಗ್ತಿದೆ ಅಂತಕ್ಕಂಥದ್ದನ್ನು, ಜೊತೆಗೆ ನನ್ನ ಸಮುದಾಯ ಮಾದಿಗ ಸಮುದಾಯ ಹೇಳ್ತಕ್ಕಂಥದ್ದು ಒಳ ಮೀಸಲಾತಿಯನ್ನು ಸಮರ್ಪಕವಾಗಿ ಜಾರಿಯೇ ಆಗಿಲ್ಲ ಅಂತಕ್ಕಂಥದ್ದನ್ನು, ಈ ನಮ್ಮ ಬಡ್ತಿಯಲ್ಲಾಗಿರಲಿ, ಈ ನಮ್ಮ ಸ್ಥಳೀಯ ಚುನಾವಣೆಗಳಲ್ಲಾಗಿರಲಿ ಇನ್ನೂ ಆಗಿಲ್ಲ. SCPTS ಅನುದಾನದಲ್ಲಿ ನಾವು ಅದನ್ನು ಕೇಳ್ತಾ ಇದ್ದೀವಿ, ಅದನ್ನು ಪ್ರಶ್ನೆ ಮಾಡ್ತಾ ಇದ್ದೀವಿ. ಬಟ್ ಆ ಒಂದು ಬೇಡಿಕೆಗೆ ಯಾರು ಸ್ಪಂದಿಸ್ತಾ ಇಲ್ಲ. ಅದಲ್ಲ, ಇಲ್ಲಿ ನಾರಾಯಣಸ್ವಾಮಿ ಅವರಿಗೆ ಅವ್ರದ್ದು ಬಹುದೊಡ್ಡ ಜವಾಬ್ದಾರಿ. ಅವ್ರು ಯಾರೋ ಒಂದು ಸ್ಥಾನದಲ್ಲಿರ್ತಕ್ಕಂಥ, ಸಂವಿಧಾನದ ಹುದ್ದೆಲಿರ್ತಕ್ಕಂಥವ್ರು, ಸರ್ಕಾರವನ್ನು ಪ್ರಶ್ನೆ ಮಾಡ್ತಕ್ಕಂಥದ್ದು. ಹಾಗಾಗಿ ಆ ಸಮಸ್ಯೆ ಏನಾಗಿದೆ ಅಂತಕ್ಕಂಥದ್ದನ್ನು ಯಾವುದೇ ಸಮುದಾಯದ ವಿರುದ್ಧ ಮಾತಾಡದೆ ಪ್ರಾವರ್ಗಕ್ಕೆ ಹೋಗಿದೆ ಅಂತ ಒತ್ತೆತ್ತಿ ಹೇಳೋದು ಬೇಡ. ಸರ್ಕಾರ ಏನು ಲೋಪ ಮಾಡಿದೆ ಅಂತಕ್ಕಂಥ ಹೇಳಿ,
ಪ್ರವರ್ಗಕ್ಕೆ ಹೋಗಿದಂತಕ್ಕಂಥದ್ದು ಹಲವಾರು ಕಾರಣಗಳಿದಾವೆ. ಬಹಿರಂಗ ಚರ್ಚೆಗೆ ಮಾತಾಡೋಣ, ಒಂದು ವೇದಿಕೆ ಕೂತ್ಕೊಂಡು ಮಾತಾಡೋಣ. ಪ್ರವರ್ಗಕ್ಕೆ ಅನ್ಯಾಯ ಆಗಿದೆ, ಪ್ರವರ್ಗಕ್ಕೆ ಎಲ್ಲ ಹುದ್ದೆ ಸಿಕ್ಕಿವೆ ಅಂತಕ್ಕಂಥದ್ದನ್ನ ಪ್ರವರ್ಗಕ್ಕೆ ಅಲ್ಲಿ ವಿಷಯವಾರು ವಿಭಾಗವಾರು ಮಾಡಿರೋದ್ರಿಂದ ರೋಸ್ಟರ್ ಪ್ರಕಾರ ಪ್ರವರ್ಗ ಒಂದಿದೆ, ಫಸ್ಟಿಗೆ ಬರುತ್ತೆ. ನೀವು ಪ್ರವರ್ಗಕ್ಕೆ ಬದಲೇ ಆದ್ಯತೆವಾಗಿದೆ ಅಂತ ಹೇಳ್ತೀರಿ, ಕೆಳಗಿರ್ತಕ್ಕಂಥ ಸಮುದಾಯಗಳ ರೋಸ್ಟರ್ಗಳನ್ನ ಯಾರುಗಳಲ್ಲ. ಅದ್ರ ಬಗ್ಗೆ ಬೇಡ, ಗೊಂದಲಗಳು ಬೇಡ. ದಯವಿಟ್ಟು ಜವಾಬ್ದಾರಿ ಇರ್ತಕ್ಕಂಥ ಜವಾಬ್ದಾರಿತೆಗೆ ಮಾತಾಡಿ. ಅದು ಇಷ್ಟ ಓಕೆ. ಅದಕ್ಕೆ ಅನ್ಯಾಯ ಆಗಿದ್ದರೆ ಅನ್ಯಾಯ ಸರಿಪಡಿಸ್ತಕ್ಕಂಥ ಸರ್ಕಾರ. ಅದಕ್ಕೆ ಮುಂಚಿತವಾಗಿ ನಮ್ಮ ಮಾದಿಗ ಸಮುದಾಯದ ರಾಜಕಾರಣಿಗಳು, ಹೋರಾಟಗಾರರು, ಬಲಗೈ ಸಮುದಾಯದ ರಾಜಕಾರಣಿಗಳು, ಹೋರಾಟಗಾರರು, ಸ್ಪರ್ಶ ಸಮುದಾಯದ ಹೋರಾಟಗಾರರು, ರಾಜಕಾರಣಿಗಳು, ಜೊತೆಗೆ ಅಲೆಮಾರಿ ಸಮುದಾಯದ ಹಿರಿಯರು ಒಂದು ಕಡೆ ವೇದಿಕೆ ಬರ್ಕೊಳ್ಳೋಕ್ಕಾಗಲ್ವಾ? ಏನು ಕಳ್ಕೊಂಡಿದ್ದೀವಿ ನಾವು ಇಷ್ಟು ದಿನಗಳ ಕಾಲ? ಯಾವುದೇ ಸಮುದಾಯ ನಮ್ಮ ಹಕ್ಕನ್ನು ಕಸಿದುಕೊಂಡಿರ್ತಕ್ಕಂಥದ್ದು ಆರೋಪ ನಮ್ಮದಲ್ಲ. ನಮಗೆ ಅವಕಾಶಗಳು ಸಿಗ್ತಾ ಇಲ್ಲ ಅಂತಕ್ಕಂಥದ್ದನ್ನು ಇಷ್ಟು ವರ್ಷಗಳ ಕಾಲ ಸ್ವತಂತ್ರ ಬಂದ ನಂತರ ಇಷ್ಟು ವರ್ಷಗಳ ಕಾಲ ನಮಗೆ ಅವಕಾಶಗಳು ಸಿಗ್ತಾ ಇಲ್ಲ. ಅವಕಾಶಗಳು ಸಿಗ್ತಾ ಇಲ್ಲ ಅಂತಂದರೆ ನಮಗೆ ಸಂತೋಷ್ ಅಣ್ಣವ್ರು ಕಳೆದ ಲೈವಲ್ಲಿ ಭಾಳ ಅದ್ಭುತವಾಗಿ ಹೇಳಿದರು. ನಮ್ಮಲ್ಲಿರ್ತಕ್ಕಂಥ ಕೌಶಲ್ಯಗಳು, ಎಲ್ಲ ಕ್ಷೇತ್ರಗಳು, ಎಲ್ಲ ಉದ್ಯೋಗಗಳು ನಮ್ಮ ಮಾದಿಗರು ಬಲ್ಲರು. ನಮ್ಮನ್ನು ಭೂಹೀನರಾಗಿ ಮಾಡಿದರು. ಅಸ್ಪೃಶ್ಯತೆ ಹೆಸರಿನಲ್ಲಿ ನಿಮ್ಮನ್ನಷ್ಟೇ ಅಲ್ಲ, ನಮ್ಮನ್ನಷ್ಟೇ, ಎಲ್ಲರೂ ಅಷ್ಟೇ. ಬಟ್ ನಮ್ಮ ಮಾದಿಗ ಸಮುದಾಯ ಈ ಭಾಗದಲ್ಲಿ, ಬಟ್ ಬೇರೆ ಭಾಗದಲ್ಲಿ ನಾನು ಬೇರೆ ಸಮುದಾಯದವರು ನಾನು ಅದ್ರ ಬಗ್ಗೆ ಹೇಳಂಗಿಲ್ಲ. ಅಲ್ಲಿ ಎಜುಕೇಷನ್ ಮುಂದುವರೆದಿದ್ರು, ಅಲ್ಲಿ ಅವಕಾಶಗಳು, ಶಿಕ್ಷಣದ ಬಗ್ಗೆ ಅವಕಾಶಗಳು ಸಿಕ್ಕವು, ರಾಜಕೀಯ ಅವಕಾಶಗಳು ಸಿಕ್ಕವು, ಮುಂದುವರೆದ್ರಿ, ತೊಂದರೆ ಇಲ್ಲ. ಬಟ್ ನಮಗೆ ರಾಜಕೀಯ ಅವಕಾಶಗಳನ್ನು ವಂಚಿತಗೊಂಡಿದ್ದೀವಿ, ಶಿಕ್ಷಣದ ವಂಚಿತಗೊಂಡಿದ್ದೀವಿ, ಅಸ್ಪೃಶ್ಯತೆ ನಲಗಿದ್ವು ಅಂದರೆ ನಮಗಿಲ್ಲಿ ಅವಕಾಶಗಳು ಸಿಗಲಿಲ್ಲ, ನಮಗೆ ಸೌಲಭ್ಯಗಳು ಸಿಗಲಿಲ್ಲ. ಹಾಗಾಗಿ ನಾವು ಹಿಂದುಳಿದಿದ್ದೇವೆ. ನಮ್ಮಲ್ಲಿ ಮೆರಿಟ್ ಅಂತಕ್ಕಂಥ ಬುದ್ಧಿವಂತರಲ್ಲ ಅಂತಲ್ಲ, ಸರಿಯಾದ ಶಿಕ್ಷಣ ವ್ಯವಸ್ಥೆ ಸರಿಯಾಗಿ ಸಿಕ್ಕಿಲ್ಲ. ನಮ್ಮ ಗ್ರಾಮೀಣ ಭಾಗದಲ್ಲಿ ಜೀತ ಪದ್ಧತಿ, ಬಟ್ ಎಲ್ಲೆಲ್ಲಿ ಶಿಕ್ಷಣ ಸೌಲಭ್ಯ ಸಿಕ್ಕಿದೆ ಅವ್ರು ಮುಂದುವರೆದಿದ್ದಾರೆ. ಮೆರಿಟಲ್ಲಿ ಹೋಗ್ತಾ ಇದ್ರೆ ತಪ್ಪೇನಿಲ್ಲ. ಅಂದರೆ ನಮ್ಮ ಮಕ್ಕಳು ಕಸ್ಕೊಂಡಿರತಕ್ಕಂಥ ಹೇಳ್ತಾ ಇಲ್ಲ, ಬಟ್ ನಮಗೆ ಅವಕಾಶಗಳು ಸಿಕ್ಕಿಲ್ಲ ಅಂತಕ್ಕಂಥ ಹೇಳ್ತಾ ಇದ್ವಿ. ಅದು ನಮ್ಮ ನೋವು, ಅದು ನಮ್ಮ ಕಣ್ಣೀರು. ಈಗ ಅವಕಾಶಗಳು ಸಿಕ್ಕಿಲ್ಲ ಅಂದರೆ ಬಲಿಷ್ಠವಾಗಿರ್ತಕ್ಕಂಥವ್ರು, ಸೌಲಭ್ಯಗಳನ್ನ ತೆಗೆದುಕೊಂಡಿರ್ತಕ್ಕಂಥ ಸಮುದಾಯ, ಅವ್ರು ಮೆರಿಟ್ ಮಾಡ್ತಕ್ಕಂಥದ್ದು, ಶಿಕ್ಷಣ ಮುಂದಿರ್ತಕ್ಕಂಥವ್ರು ಇದ್ದಾರೆ. ಅವ್ರ ಜೊತೆ ನಮ್ಗೆ ಕಾಂಪಿಟೇಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ಒಳ ಮೀಸಲಾತಿಯಲ್ಲಿ ನಮಗೆ ಒಂದು ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಕೊಡಿ ಅಂತಕ್ಕಂಥ ಕೇಳ್ತಕ್ಕಂಥದ್ದು ಹೊರತು ನಮ್ಮನ್ನು ಯಾರೋ ನಮ್ಮ ಸೌಲಭ್ಯಗಳನ್ನು ಕಸ್ಕೊಂಡಿರ್ತಕ್ಕಂಥದ್ದಲ್ಲ. ನಾವು ವಂಚಿತರಾಗಿದ್ದೀವಿ. ಈ ವ್ಯವಸ್ಥೆ ನಮ್ಮನ್ನು ವಂಚಿತರನ್ನಾಗಿ ಮಾಡಿದೆ. ಯಾವ ರೀತಿಯಾಗಿ? ಬಡತನದಲ್ಲಿ ನರಳುವಂತೆ ಮಾಡಿ, ಶಿಕ್ಷಣ ಸೌಲಭ್ಯಗಳು ಸಿಗದಂತೆ ಮಾಡಿ. ಏನ್ರಪ್ಪ ಎಲ್ಲ ಶಿಕ್ಷಣಕ್ಕೆ ನಿಮ್ನ ಯಾರು ಹೋಗಲಿಕ್ಕೆ ಬೇಡ ಅಂತ ಹೇಳ್ತಾರಂತೆ ಕೆಲವು ಜನ ಮಾತಾಡ್ಬೋದು. ಅಂದರೆ ನಮ್ಮ ಸಮುದಾಯ ಕೆಲವೊಂದು ಹಿಂದುಳಿತಕ್ಕಂಥ ಭಾಗಗಳಲ್ಲಿ, ಉದಾಹರಣೆ ಕಲ್ಯಾಣ ಕರ್ನಾಟಕ ಆಗಿರಲಿ, ಉತ್ತರ ಕರ್ನಾಟಕ ಆಗಿರಲಿ, ಮಧ್ಯ ಕರ್ನಾಟಕ ಆಗಿರಲಿ, ಅಲ್ಲಿಗೆ ಪ್ರಾಥಮಿಕ ಶಿಕ್ಷಣಕ್ಕೆ ಹೋಗೋಕ್ಕೆ ನಮಗೆ ಅವಕಾಶ ಇರಲಿಲ್ಲ. ಹೈಸ್ಕೂಲ್ ಅಂದರೆ ಸುಮಾರು ಕಿಲೋಮೀಟರ್ ಗಟ್ಟಲೆ ಹೋಗ್ಬೇಕಾಗಿತ್ತು. ಪ್ರಾಥಮಿಕ ಶಿಕ್ಷಣ ಪಡಲಿಕ್ಕೆ ಬಹಳಷ್ಟು ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಾಗಿತ್ತು. ಯಾವುದೇ ಸೌಲಭ್ಯಗಳು ಇರಲಿಲ್ಲ. ಅಷ್ಟು ದೂರ ಹೋಗಿ ಅಲ್ಲಿ ಅಧ್ಯಯನ ಮಾಡಿ ಬರ್ತಕ್ಕಂಥ ವ್ಯವಸ್ಥೆ, ಆರ್ಥಿಕ ಪರಿಸ್ಥಿತಿ ಸರಿಯಾಗಿರಲಿಲ್ಲ. ಬಟ್ ಕೆಲವೊಂದು ಮುಂದುವರ್ತಕ್ಕಂಥ ಭಾಗಗಳಲ್ಲಿ ಅಲ್ಲಿ ಕಾನ್ವೆಂಟ್ಗಳು, ಯೂನಿವರ್ಸಿಟಿಗಳು, ಕಾಲೇಜುಗಳು ಮತ್ತೊಂದು ಮಗದೊಂದು ಆಗಿದ್ದು, ಅಲ್ಲಿ ಶಿಕ್ಷಣ ಪಡ್ಕೊಂಡ್ರಿ, ಅವಕಾಶ ಗಿಟ್ಸ್ಕೊಂಡ್ರಿ, ನೀವು ಮುಂದುವರೆದಿದ್ದೀರಿ, ಸೌಲಭ್ಯ ಪಡ್ಕೊಂಡಿದ್ದೀರಿ. ಹಾಗಾಗಿ ನಿಮಗೆ ಕಾಂಪಿಟೇಷನ್ ಮಾಡೋಕ್ಕೆ ನಿಮಗೆ ಶಕ್ತಿ ಇದೆ, ಅವಕಾಶ ಪಡ್ಕೊಳ್ಳೋಕ್ಕೆ ಶಕ್ತಿ ಇದೆ. ಹಾಗೆ ಮುಂದುವರೆದಿದ್ದೀರಿ. ಶಕ್ತಿ ಮುಂದುವರೆದಿರ್ತಕ್ಕಂಥ ನಮ್ಮ ಏನಂತಲ್ಲ ಪರಿಶಿಷ್ಟ ಜಾತಿಗಳ ಜೊತೆಗೆ ಎಲ್ಲ ಮೀಸಲಾತಿ ಅಡಿಯಲ್ಲಿ ನಮಗೆ ಕಾಂಪಿಟೇಷನ್ ಮಾಡೋಕ್ಕಾಗಲ್ಲ. ನಾವು ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ನಾವು ಹಿಂದುಳಿದಿದ್ದೇವೆ. ಹಾಗಾಗಿ ಮೀಸಲಾತಿಯಲ್ಲಿ ಒಳ ಮೀಸಲಾತಿಯನ್ನು ಕೊಡಿ ಅಂತಕ್ಕಂಥದ್ದು ಕೇಳ್ತಕ್ಕಂಥದ್ದು ನಮ್ಮ ಸಂವಿಧಾನಬದ್ಧ ಹಕ್ಕು. ಅದನ್ನು ಕೇಳ್ತಾ ಇದ್ದೀವಿ. ಅದು ಬಿಟ್ಟರೆ ಯಾವ ಸಮುದಾಯವನ್ನು ತೆಗೊಳ್ತಕ್ಕಂಥದ್ದಲ್ಲ, ಯಾವ ಸಮುದಾಯದ ಹಕ್ಕನ್ನು ತೆಗೆದುಕೊಳ್ತಕ್ಕಂಥದ್ದಲ್ಲ. ರೋಸ್ಟ್ ಬಿಂದು ಬಗ್ಗೆ ಮಾತಾಡ್ತೀರಿ ಕೆಲವು ಜನ, ಮಾತಾಡಿ, ಅದನ್ನು ಅರ್ಥಪೂರ್ಣವಾಗಿ ಮಾತಾಡಿ, ಅದನ್ನು ಅರ್ಥಕೊಂಡು ಮಾತಾಡಿ. ಈಗ ನಾನು ಹೇಳ್ತಂದ್ರೆ ಈ ಒಂದು ಎಕ್ಸಾಂಪಲ್ ವಿಭಾಗವಾರು ಮಾಡ್ತಾ ಇದ್ದಾರೆ. ಅಲ್ಲಿ 5-6 ಹುದ್ದೆಗಳು ಇರ್ತವೆ. 5-6 ಹುದ್ದೆಗಳನ್ನು ರೋಸ್ಟ್ ಪ್ರಕಾರ ಮಾಡಿದ್ರೆ ಪ್ರಥಮ ಆದ್ಯತೆ ಬರ್ತಕ್ಕಂಥದ್ದು ಹಿಂದುಳಿರುವಿಕೆಯ ಆಧಾರದ ಮೇಲೆ ಪ್ರವರ್ಗಕ್ಕೆ ಒಂದು ಪೋಸ್ಟ್ ಸಿಗುತ್ತೆ. ನೆಕ್ಸ್ಟ್ ಬೇರೆ ಸಮುದಾಯಕ್ಕೆ, ನನ್ನ ಬಲಗೈ ಸಹೋದರ ಸಮುದಾಯಕ್ಕೆ ಬರೋಕ್ಕೆ 9 ಆಗುತ್ತೆ. ಎಸ್, ಅದನ್ನು ಸರಿಪಡಿಸ್ತಕ್ಕಂಥ ದಾರಿಗಳನ್ನು ಹುಡುಕೋದು, ನನ್ನ ಜೊತೆಗೆ ನಾವು ನಿಮಗೆ ಸಹಕಾರ ಕೊಡ್ತಕ್ಕಂಥದ್ದು
ಇರುತ್ತೆ. ಆದರೆ ಆದ್ಯತೆ ಮೇಲೆ ಅಲ್ಲಿ ಇರ್ತಕ್ಕಂಥ 5 ಪೋಸ್ಟ್ ಅಂದ ಮೇಲೆ ರೋಸ್ಟರ್ ಬಿಂದು ನೆಕ್ಸ್ಟ್ 9ಕ್ಕೆ ಬರುತ್ತೆ. ಆಗ ನಿಮಗೆ ಸಿಗಲ್ಲ ಅಂತಕ್ಕಂಥದ್ದು ಓಕೆ. ಈಗ ಸಿಗ್ಲಿಕ್ಕಿಲ್ಲ, ವಿಭಾಗವಾರ ಘಟಕ ಮಾಡಿದ್ರೆ ಈಗ ಸಿಗ್ಲಿಕ್ಕಿಲ್ಲ. ನೆಕ್ಸ್ಟ್ ಏನು ನಿಮಗೆ 6 ರೋಸ್ಟರ್ ಬಿಂದಿಗೆ 6ಕ್ಕೆ ಬಂದ ನಂತರ ನೆಕ್ಸ್ಟ್ ಕಾಲ್ ಮಾಡುವಾಗ ಅಲ್ಲಿಂದ ಪ್ರಾರಂಭ ಆಗುತ್ತೆ. ಅವಾಗ ನಮಗೆ ಸಿಗಲ್ಲ. ಎಲ್ಲಿಗೆ ರೋಸ್ಟರ್ ಬಿಂದು ನಿಲ್ಲುತ್ತಲ್ವ ಅಲ್ಲಿಂದ ಪ್ರಾರಂಭ ಆಗುತ್ತೆ. ನೆಕ್ಸ್ಟ್ ನಿಮಗೆಲ್ಲ ಮುಟ್ಟಿದ ಮೇಲೆ ಮತ್ತೆ ಪ್ರವರ್ಗಕ್ಕೆ ಹೇಗೆ ಬರುತ್ತೆ. ಇದು ಅಂತಕ್ಕಂಥ ನಮಗೆ ಬಂದಿರತಕ್ಕಂಥ ಮಾಹಿತಿ, ನಾವು ತಿಳ್ಕೊಂಡಿರ್ತಕ್ಕಂಥ ಮಾಹಿತಿ. ಬಟ್ ಆ ಸಂದರ್ಭದಲ್ಲಿ ನಿಮಗೇನು ಆಗಿದೆ ಅಂತಂದರೆ, ಬಟ್ ಆ ಪ್ರವರ್ಗದ ಒಂದು ಅವರಿಗೆ ಆಗಿದೆ, ನಮಗೆ ಅವರೇ ತೆಗೆದುಕೊಳ್ತಾ ಇದ್ದಾರೆ. ಪ್ರವರ್ಗವೇ ವಿಶ್ವವಿದ್ಯಾಲಯ ಘಟಕ ಒಂದು ಘಟಕ ಅಂತ ಮಾಡಿದ್ರೆ ಏನೇನು ಕಾರಣ ಆಗುತ್ತೆ ಅಂತಕ್ಕಂದ್ರೆ ಹಿರಿಯರು ಮಾತಾಡ್ತಾರೆ. ಅಧಿಕಾರಿಗಳಿಗೂ ಚರ್ಚೆ ಆಗಲಿ, ರಾಜಕಾರಣದ ಬಗ್ಗೆ ಚರ್ಚೆ ಆಗಲಿ, ಅದು ಬೇರೆ ವಿಚಾರ. ಬಟ್ ಇದರಲ್ಲಿ ಯಾವುದೊಂದು ಧಾರವಾಡ ವಿಶ್ವವಿದ್ಯಾಲಯ ಆಗಿರ್ತಕ್ಕಂಥ ನೇಮಕಾತಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಪ್ರವರ್ಗಕ್ಕೆಲ್ಲ ಹುದ್ದೆಗಳು ಹೋಗಿದ್ದಾವೆ, ಪ್ರವರ್ಗಕ್ಕೆಲ್ಲ ಹುದ್ದೆಗಳು ಹೋಗಿದ್ದಾವೆ ಅಂತಕ್ಕಂಥದ್ದನ್ನು. ಬಟ್ ಅಲ್ಲಿ ವಿಷಯ ಏನಂತಲ್ಲ, ವಿಭಾಗವಾರ ಘಟಕ ಮಾಡಿರೋದಕ್ಕೋಸ್ಕರ ಒಂದೊಂದು ಸಬ್ಜೆಕ್ಟ್ ಮೇಲೆ ಅಲ್ಲಿರ್ತಕ್ಕಂಥ ಖಾಲಿ ಹುದ್ದೆಗಳ ನೇಮಕ ಮಾಡಿಕೊಳ್ಳುವಾಗ 5-6 ಪೋಸ್ಟ್ ಕರೆದಾಗ ಮೊದಲೇ ಆದ್ಯತೆ ಮಾದಿಗ ಸಮುದಾಯಕ್ಕೆ ಪ್ರವರ್ಗ ಏಕೆ ಸಿಗಬಹುದು. ನೆಕ್ಸ್ಟ್ 9ನೇ ರೋಸ್ಟರ್ ಬಿದ್ದು ನಿಂಬುದು ಎಲ್ಲಿ ನಿಂತ್ಕೊಂಡಿತ್ತೋ ನಂತರ ಅಲ್ಲಿ ಪ್ರಾರಂಭ ಆದಾಗ ನಿಮಗೆಲ್ಲ ಸಿಗೋ ತನಕ ನಮಗೆ ನೆಕ್ಸ್ಟ್ ಬಿದ್ದು ಬರಲ್ಲ ಅಂತಕ್ಕಂಥದ್ದು ನಮ್ಮದು ನಾವು ತಿಳುವಳಿಕೆ ಮನವರಿಕೆ. ಅದು ಓಕೆ, ಅಲ್ಲಿಯೂ ಸಹ ಅನ್ಯಾಯ ಆಗಿದೆ ಅಂತಂದರೆ ಆಗಲಿ, ಚರ್ಚೆ ಆಗಲಿ. ಹಾಗೂ ನಾನು ಸಹ ಮಾದಿಗ ಸಮುದಾಯಕ್ಕೆ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ. ಆ ರೋಸ್ಟರ್ ಬಿಂದು ವಿಷಯವಾಗಿ ಸರ್ಕಾರ, ತಜ್ಞರು, ರಾಜಕಾರಣಿಗಳು, ಅಧಿಕಾರಿಗಳು ಒಂದು ಕಡೆ ನಿಂತ್ಕೊಂಡು ಚರ್ಚೆ ಆಗಲಿ. ಅದರ ಜೊತೆಗೆ ನಾನು ಎಲ್ಲ ಸಹೋದರ ಸಮುದಾಯಗಳಿಗೆ ಮನವಿ ಮಾಡಿಕೊಳ್ತಾ ಇದ್ದೀನಿ. ಎಲ್ಲ ಸಮುದಾಯಗಳಿಗೆ, ನನ್ನ ಪರಿಶಿಷ್ಟ ಜಾತಿ ಬರ್ತಕ್ಕಂಥ ಎಲ್ಲ ಸಮುದಾಯಗಳಿಗೆ, ನನ್ನ ಸಮುದಾಯ, ನನ್ನ ಮಾದಿಗ ಸಮುದಾಯಕ್ಕೆ ನಾನು ಹೇಳ್ಕೊಳ್ತೀನಿ. ಇದು ತಾಯ್ತನ ಗುಣ ಹೊಂದಿರತಕ್ಕಂಥ ಮಾದಿಗ ಸಮುದಾಯ. ಯಾವ ಸಮುದಾಯಗಳಿಗೆ ಅನ್ಯಾಯ ಆಗೋದನ್ನು ಸಹಿಸ್ಕೊಳ್ಳಂಗಿಲ್ಲ. ನಾವು ಎಲ್ಲರನ್ನ ಕರ್ಕೊಂಡು ಹೋಗ್ತಕ್ಕಂಥ ತಾಯ್ತು ಗುಣ ಹೊಂದಿರತಕ್ಕಂಥದ್ದು. ಪ್ರೊಫೆಸರ್ ಬಿ ಕೆ ಕೃಷ್ಣಪ್ಪರು ಸ್ಥಾಪನೆ ಮಾಡಿರ್ತಕ್ಕಂಥ ಸಂಘಟನೆ ಆಗಿರಲಿ, ಬಾಬಾ ಸಾಹೇಬರಿಗೆ ಇರತಕ್ಕಂಥ ಆಶಯಗಳನ್ನಾಗಿರಲಿ, ಎಲ್ಲವನ್ನ ಜೊತೆಗೂಡಿ ಹೋಗ್ತಕ್ಕಂಥ ತಾಯ್ತನ ಗುಣ ಹೊಂದಿರತಕ್ಕಂಥ ಮಾದಿಗ ಸಮುದಾಯ. ಯಾರನ್ನು ದ್ವೇಷ ಮಾಡಲ್ಲ, ಯಾರ ಹಕ್ಕುಗಳನ್ನು ಕಸ್ಕೊಳ್ಳಂಗಿಲ್ಲ. ಒಂದು ಜೊತೆಗೆ ಈಗ ಇತ್ತೀಚೆಗೆ ಒಂದು ಅದರಲ್ಲಿ ಈ ಒಂದು ಒಳ ಮೀಸಲಾತಿ ಪ್ರಕಾರ ಯೂನಿವರ್ಸಿಟಿಗಳಲ್ಲಿ ಆಗಿರ್ತಕ್ಕಂಥ ನೇಮಕಾತಿಗಳು, ಬೇರೆ ನೇಮಕಾತಿಗಳಲ್ಲಿ ಮಾದಿಗ ಸಮುದಾಯಕ್ಕೆ ಆದ್ಯತೆ ಸಿಗ್ತಾ ಇದೆ ಅಂತಕ್ಕಂಥ ಕೆಲವು ಜನರು ಸಹಿಸ್ಕೊಳ್ಳೋಕೆ ಆಗ್ತಿಲ್ಲ. ಅಂತಂದರೆ ಇಷ್ಟು ವರ್ಷಗಳ ಕಾಲ ವಂಚಿತಗೊಂಡಿದ್ದೀವಲ್ಲ, ಇಷ್ಟು ವರ್ಷಗಳ ಕಾಲ ನಮಗೆ ಅನ್ಯಾಯ ಆಗಿರ್ತದಲ್ವಾ. ಅಂದ್ರೆ ನಮ್ಮ ಹಕ್ಕುಗಳನ್ನು ಯಾರು ಕಸ್ಕೊಂಡಿರ್ತಕ್ಕಂಥದ್ದಲ್ಲ, ಬಟ್ ನಾವು ವಂಚಿತಗೊಂಡಿದ್ದೀವಿ. ಯಾಕೆ ಅಂತಂದರೆ ನಮಗೆ ಬಡತನ, ಶಿಕ್ಷಣದಿಂದ ವಂಚಿತಗೊಂಡಿರ್ತ ಸಮುದಾಯ. ಅಂದರೆ ಶಿಕ್ಷಣದಿಂದ ವಂಚಿತಗೊಂಡ ಸಮುದಾಯ ಅಂತಂದರೆ ಇವರಿಗೆ ಟ್ಯಾಲೆಂಟ್ ಇಲ್ಲ ಅಂತಕ್ಕಂಥದ್ದಲ್ಲ, ಬುದ್ಧಿವಂತರ ಅಲ್ಲ ಅಂತಕ್ಕಂಥದ್ದಲ್ಲ. ಆ ಶಿಕ್ಷಣಕ್ಕೆ ಅಧ್ಯಯನ ಮಾಡಲಿಕ್ಕೆ ಸೌಲಭ್ಯಗಳಿರಲಿಲ್ಲ. ಈ ಕಡೆ ಕಿತ್ತು ತಿಂತಕ್ಕಂಥ ಬಡತನ, ಅಸ್ಪೃಶ್ಯತೆ, ಮತ್ತು ಈ ಭಾಗದಲ್ಲಿರ್ತಕ್ಕಂಥ ಶಿಕ್ಷಣ ಸೌಲಭ್ಯಗಳಲ್ಲಿರ್ತಕ್ಕಂಥ ಕೊರತೆ. ಅವಾಗ ಒಂದು ಹೈಸ್ಕೂಲ್ ಮಾಡ್ಬೇಕಂದ್ರೆ, ಪ್ರೈಮರಿ ಸ್ಕೂಲ್ ಹೋಗ್ಬೇಕಂದ್ರೆ 15 ಕಿಲೋಮೀಟರ್ 20 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಾಗಿತ್ತು. ಬಟ್ ಬೇರೆ ಪ್ರದೇಶಗಳು, ಮುಂದಿರತಕ್ಕಂಥ ಪ್ರದೇಶಗಳಲ್ಲಿ ಎಲ್ಲ ಅದೇ ಹೈಸ್ಕೂಲು, ಅಲ್ಲೇ ಪ್ರೈಮರಿ ಸ್ಕೂಲು, ಕಾಲೇಜುಗಳು, ಯೂನಿವರ್ಸಿಟಿಗಳು ಇರೋದ್ರಿಂದ ಆ ಭಾಗ ಕೆಲವು ಜನ ಮುಂದುವರಿದಿದ್ದಾರೆ. ಅಂದರೆ ಈ ಭಾಗದಲ್ಲೂ ಸಹ ನಮ್ಮ ಸಹೋದರ ಸಮುದಾಯಗಳು ಹಿಂದುಳಿದಿದ್ದಾರೆ, ಅದರಲ್ಲಿ ಎರಡು ಮಾತಿಲ್ಲ ನಮ್ಮ ಉತ್ತರ ಕರ್ನಾಟಕ ಬಂದಾಗ. ಹಾಗಾಗಿ ಎಲ್ಲರೂ ನೋವು ಒಂದೇ, ತೆಗೊಳ್ಳೋದು ಬೇಡ. ಸಮಾನ ನೋವು ಉಂಡಿರ್ತಕ್ಕಂಥ ನಮ್ಮ ಪರಿಶಿಷ್ಟ ಜಾತಿಯ ಅಸ್ಪೃಶ್ಯ ಸಮುದಾಯಗಳು. ಹಾಗೆ ದಯವಿಟ್ಟು ಆ ನಿಟ್ಟಲ್ಲಿ ವಿಚಾರ ಮಾಡಿ ಅಂತಕ್ಕಂಥದ್ದನ್ನು ನನ್ನ ಸಹೋದರೊಬ್ಬರು, ನಾನು ಹೆಸರು ಹೇಳಕ್ಕೆ ಹೋಗಲ್ಲ, ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಡೆವಲಪ್ಮೆಂಟ್ ಥಿಯರಿ ಅರ್ಥ ಸಮತೋಲನ ಅಭಿವೃದ್ಧಿ ಸಿದ್ಧಾಂತ ಸಾರುತ್ತಿರುವ ಸಮಾನತೆಯ ಸಹಜ ಸತ್ವ ಪರೀಕ್ಷೆ ಮಾಡಿ ವಿಮರ್ಶೆ ನೋಡೋಣ ಅಂತಕ್ಕಂಥದ್ದನ್ನು ವಿಮರ್ಶೆ ಮಾಡಿದ್ದಾರೆ. ವಿಶೇಷವಾಗಿ ವಿಶ್ವವಿದ್ಯಾಲಯಗಳ PhD ಸೀಟು ಹಂಚಿಕೆ ಮತ್ತು ಪ್ರಾಧ್ಯಾಪಕರ ಹುದ್ದೆಗೆ ಸಂಬಂಧ ಎದ್ದಿರುವ ಗೊಂದಲಗಳ ಕುರಿತಂತೆ ಪರಿಶಿಷ್ಟರ ಎ ಗುಂಪಿಗೆ ಹೆಚ್ಚು ಸೀಟು ನೀಡಿದರೆ SC A ಮತ್ತು B ವರ್ಗಗಳ ನಡುವೆ ಸಮತೋಲನ ಸಾಧಿಸಿದಂತಾಗುತ್ತದೆ. ಇಲ್ಲ, ಅಲ್ಲ, ನಿಮ್ಮ ವಿಮರ್ಶೆ ಸರಿಯಲ್ಲ, ನಾನು ಒಪ್ಪಲ್ಲ. ಯಾಕೆಂದರೆ ಬಿ ಗುಂಪಿಗೆ ಎ ಗುಂಪಿಗೆ ಸಮಾನವಾದ ಅವಕಾಶ ಸಿಗಲೇಬೇಕು, ಅದರಲ್ಲಿ ಎರಡು ಮಾತಿಲ್ಲ. ಅಂದರೆ ಬಿ ಗುಂಪಿಗೆ ಅವಕಾಶಗಳನ್ನು ವಂಚಿತಗೊಳಿಸಿ ಎ ಗುಂಪಿಗೆ ಅವಕಾಶ ಕೊಡ್ತಾರೆ ಅಂತಕ್ಕಂಥದ್ದನ್ನು ಅದು ತಪ್ಪು ಕಲ್ಪನೆ ಅಂತಕ್ಕಂಥ ನನ್ನ ವಾದ. ಬಟ್ ರೋಸ್ಟರ್ ಬಿಂದಲ್ಲಿ ಎಲ್ಲೆಲ್ಲಿದ್ದಾವೆ ಲೋಪಗಳಿದ್ದಾವೆ, ಆ ಲೋಪಗಳನ್ನು ಸರಿಪಡಿಸಲಿ, ಸರಿ ಆಗಲೇಬೇಕು, ಅದು ಸರಿ ಆಗಲೇಬೇಕು. ಬಟ್ ನಿಮ್ಮದು ಈ ವಾದ ಇದೆಲ್ಲ ಇಲ್ಲ, ಸರಿಯಲ್ಲ ಅಂತಕ್ಕಂಥ ನನ್ನ ವಾದ. ಮಧ್ಯನೊಂದು ಹೇಳ್ತಾರೆ,
ಮುಂದುವರೆದವರಿಗೆ ಅವಕಾಶಗಳನ್ನು ಸಂಪೂರ್ಣ ನಿಲ್ಲಿಸಿ ಹಿಂದುಳಿದವರಿಗೆ ನೀಡಿದರೆ ಸಮಾನ ಸಾಧ್ಯವಾಗುತ್ತದೆ. ಬ್ಯಾಲೆನ್ಸ್ ಥಿಯರಿ ಇಲ್ಲ, ನಮ್ಮದು ವಾದ ಅದಲ್ಲ. ಮುಂದುವರೆದವರಿಗೆ ಅವಕಾಶಗಳನ್ನು ನಿಲ್ಲಿಸ್ರಿ ಅಂತ ಹೇಳ್ತಾ ಇಲ್ಲ. ಆದ್ಯತೆ ಹಿಂದುಳಿದವರಿಗೆ ಕೊಡಿ, ಆದ್ಯತೆ ಕೊಡಿ. ಅಂದರೆ ಮುಂದುವರೆತಕ್ಕಂಥ ಸಮುದಾಯಗಳ ಅವಕಾಶಗಳನ್ನು ಕಡಿಮೆ ಮಾಡಿ ಅಂತಕ್ಕಂಥ ನಮ್ಮ ವಾದ ಅಲ್ಲ, ನನ್ನ ಸಮುದಾಯದ ಬೇಡಿಕೆ ಅದಲ್ಲ. ಮುಂದುವರೆತಕ್ಕ ಸಮುದಾಯಗಳಿಗೆ ಅವರ ಅವಕಾಶಗಳು ಅವ್ರಿಗೆ ಕೊಡಿ, ಆದ್ಯತೆ ಮೇಲೆ ಹಿಂದುಳಿದತಕ್ಕಂಥ ಸಮುದಾಯಗಳಿಗೆ ಅವಕಾಶ ಕೊಡಿ, ಆದ್ಯತೆ ಮೇಲೆ ಅವಕಾಶ ಕೊಡಿ. ಎಸ್, ಇದು ವಿಮರ್ಶೆ ಸಮರ್ಪಕವಾಗಿ ಆಗ್ಬೇಕಂತಕ್ಕಂಥ ನನ್ನ ಮನವಿ ಮತ್ತು ನನ್ನ ವಾದ. ಇನ್ನು ಇನ್ನೊಂದು ಕಡೆ ಹೇಳ್ತಾರೆ, ಬಿ ಸಿ ಎಂಬ ವ್ಯಕ್ತಿಗಳು ಸ್ವಲ್ಪ ದಪ್ಪಗಿದ್ದೀರಿ. ಎಲ್ಲ ವಿಮರ್ಶೆ ದಯವಿಟ್ಟು ಅಲ್ಲ ಅಂತ ನನ್ನ ಆ ರೀತಿಯಾಗಿ ಮಾಡಬಾರ್ದು ಅಂತಕ್ಕಂಥ ನನ್ನ ವಾದ. ಅವರು ವಿಮರ್ಶೆ ಮಾಡಿದ್ದಾರೆ. ಬಿ ಮತ್ತು ಸಿ ಎಂಬ ವ್ಯಕ್ತಿಗಳು ಸ್ವಲ್ಪ ದಪ್ಪಗಿದ್ದೀರಿ, ನೀವು 30 ವರ್ಷ ಊಟ ಮಾಡಬೇಡಿ, ಆಗ ನಮ್ಮ ಎ ಬಿ ಸಿಗಳು ಸಮಾನ ಸಾಧನೆ ಆಗುತ್ತದೆ ಅಂತ ಯಾರು ಹೇಳ್ತಿದ್ದಾರೆ ಅಂತಕ್ಕಂದ್ರೆ ಹೇಳ್ತಾ ಇದ್ದಾರೆ. ಇಲ್ಲ, ಅದನ್ನ ಯಾರು ಒಪ್ಪಲ್ಲ. ಬಿ ಸಿ ಎಂಬ ಇಬ್ಬರು ವ್ಯಕ್ತಿಗಳು ದಪ್ಪಗಿದ್ದೀರಿ, ನೀವು ಅಂದರೆ ನೀವು ಗಟ್ಟಿಮುಟ್ಟಾಗಿದ್ದೀರಿ, ನೀವು 30 ವರ್ಷ ಊಟ ಮಾಡದೆ ಉಪವಾಸ ಇರಿ ಅಂತ ಯಾರಾದರೂ ಹೇಳಿದ್ರೆ ಅದು ಮೂರ್ಖತನದ ಪರಮಾವಧಿ. ಆ ರೀತಿಯಾಗಿ ವಿಮರ್ಶೆ ಮಾಡಿದ್ರೆ ಅದು ಮೂರ್ಖತನದ ಪರಮಾವಧಿ. ಯಾಕೆ ಬಿ ಸಿ ಅವರು ನೀವು ಊಟ ಮಾಡ್ತಾ ಇದ್ರಿ, ನಿಮ್ಮಲ್ಲಿರ್ತಕ್ಕಂಥ ನಿಮ್ಮ ಭಾಗಕ್ಕೆ ಬರ್ತಕ್ಕಂಥ ಊಟವನ್ನು ನೀವು ಮಾಡಿ, ಹೇಗೆ ಬರ್ತಕ್ಕಂಥ ಊಟವನ್ನು ಅವ್ರು ಮಾಡ್ತಾರೆ. ನಿಮ್ಮ ಊಟವನ್ನು ನೀವು ಊಟ ಮಾಡಿ, ನಮಗೆ ಬರ್ತಕ್ಕಂಥ ಊಟ ನಮಗೆ ಮಾಡ್ರಿ. ಮೊದಲನೇದಾಗಿ ಫಸ್ಟ್ ಪಂಕ್ತಿ ಲೈನ್ ಕುಂತ್ಕೊಂಡಾಗ, ಪಂಕ್ತಿಗೆ ಲೈನ್ ಕುಂತು ಊಟ ಮಾಡುವಾಗ ಫಸ್ಟಿಗೆ ಕುಂತ್ಕೊಂಡ್ರೆ ಮೊದಲು ಊಟ ಹಾಕ್ತಾರೆ, ನೆಕ್ಸ್ಟ್ ಕುಂತ್ಕೊಂಡ್ರೆ ನೆಕ್ಸ್ಟ್ ಊಟ ಹಾಕ್ತಾರೆ. ಅವ್ರು ಯಾರು ಉಪವಾಸ ಅಂತ ಹೇಳಲ್ಲ. ಮೊದಲಿದ್ದವ್ರಿಗೆ ಮೊದಲೇ ಊಟ ಬರುತ್ತೆ, ಸೆಕೆಂಡ್ ಇದ್ದವ್ರಿಗೆ ಸೆಕೆಂಡ್ ಊಟ ಬರುತ್ತೆ. ಹಂಗೆ ಲೈನ್ ಹಾಕೊಂಡು ಹೋಗ್ತಾರೆ. ಉಪವಾಸ ಕುಂತವ್ರನ್ನ ಸ್ವಲ್ಪ ಉಪವಾಸ ಇರೋರು ಫಸ್ಟಿಗೆ ಊಟ ಹಾಕ್ತಾರೆ. ಸ್ವಲ್ಪ ಉಪವಾಸ ಇಲ್ಲ, ಒಂದು 10 ನಿಮಿಷ 20 ನಿಮಿಷ ತಡ್ಕೋಬಹುದು ಅವರಿಗೆ. ಆ ರೀತಿಯಾಗಿ ಊಟ ಮಾಡ್ರಂತ ಅಂಬೋದು ನಮ್ಮದು ವಾದ. ಸಮಾನವಾಗಿ ಕುತ್ಕೊಳ್ಳೋಣ, ನಮ್ಮ ಬಾಕಿ ಬರ್ತಕ್ಕಂಥ ಊಟ ನಾವು ಮಾಡೋಣ. ಅಂದರೆ ನೀವು ಉಪವಾಸ ಇರಿ, ನಮಗೆಲ್ಲ ನೌಕರಿ ನಮಗೆ ಕೊಡಿ, ನೀವು ಈ ಬಿ ಮತ್ತು ಸಿ ವ್ಯಕ್ತಿಗೆ ಕೊಡಬೇಡತಕ್ಕ ನಮ್ಮದು ವಾದ ಅಲ್ಲ. ಆದ್ಯತೆ ಮೇರೆಗೆ ನಮಗೆ ಕೊಡಿ, ಆದ್ಯತೆ ಮೇರೆಗೆ ವಂಚಿತಗೊಂಡಿರ್ತಕ್ಕ ಸಮುದಾಯಗಳಿಗೆ ಕೊಡಿ. ಆಮೇಲೆ ಮುಂದುವರೆತಕ್ಕ ಸಮುದಾಯಗಳಿಗೆ ಅವರಿಗೂ ಸಹ ಹಂಚಿಕೆ ಮಾಡಿ ಅಂತಕ್ಕಂಥ ನಮ್ಮ ಸಮುದಾಯದ ತಾಯ್ತನದ ಗುಣದ ಒತ್ತಾಯ ಅಷ್ಟೇ ನಮ್ಮದು. ಬಟ್ ಈ ರೀತಿಯಾಗಿ ವಿಮರ್ಶೆ ಮಾಡ್ತಕ್ಕಂಥ ಎಷ್ಟು ಸೂಕ್ತ ಅಂತಕ್ಕಂಥ ನೀವೇ ತಿಳ್ಕೊಳ್ಬೇಕಂತಕ್ಕಂಥದ್ದನ್ನು ಇನ್ನೊಂದು ಹೇಳ್ತಾರೆ, ಇನ್ನೊಂದು ವಿಮರ್ಶೆ ಮಾಡಿದ್ದಾರೆ ನನ್ನ ಬಂಧುಗಳೇ. ಅತಿ ಹಿಂದುಳಿದ ಎ ಗುಂಪನ್ನು ಶಕ್ತಿ ಹೆಚ್ಚಿಸಬೇಕೆಂದರೆ ಬಿ ಸಿ ಗುಂಪುಗಳ ನಿಶಕ್ತೀಕರಣಗೊಳಿಸಬೇಕು. ಇದು ತಪ್ಪು, ವಿಮರ್ಶೆ ಮಾಡತಕ್ಕಂಥದ್ದು ತಪ್ಪು. ಅಂದರೆ ಅತಿ ಹಿಂದುಳಿದವರ ಶಕ್ತಿಯನ್ನು ಹೆಚ್ಚಿಸ್ಬೇಕಂತೇಳಿ ಇವರನ್ನ ವೀಕ್ ಮಾಡಿರತಕ್ಕಂಥದನ್ನ ಈ ವಾದವನ್ನು ಮಂಡನೆ ಮಾಡ್ತಿದ್ರಲ್ಲ, ಅದು ನಮ್ಮ ಮಾದಿಗ ಸಮುದಾಯದ ವಾದ ಅಲ್ಲ. ನಿಮ್ಮ ತಪ್ಪು ಗ್ರಹಿಕೆ, ನಿಮ್ಮ ಮೂಗಿ ನೇರಕ್ಕೆ ನೀವು ಚೇಂಜ್ ಮಾಡ್ತಾ ಇದ್ರಿ, ವಿಮರ್ಶೆ ಮಾಡ್ತಾ ಇದ್ರಿ. ಇಲ್ಲ, ಅತಿ ಹಿಂದುಳಿತಕ್ಕಂಥ ಸಮುದಾಯಗಳಿಗೆ ಆದ್ಯತೆ ಮೇರೆಗೆ ಶಕ್ತಿ ನೀಡಿ, ಅತಿ ಹಿಂದುಳಿತಕ್ಕಂಥ ಸಮುದಾಯಗಳಿಗೆ ಆದ್ಯತೆ ಮೇರೆಗೆ ಅವಕಾಶ ಕೊಡಿ. ಜೊತೆಗೆ ಶಕ್ತಿ ಇರ್ತಕ್ಕ ಸಮುದಾಯಗಳು ಸಹ ಅವರ ಪಾಲನ್ನು ನೀಡಿ. ಇದು ತಾಯ್ತನದ ಗುಣದ ನಮ್ಮ ಬೇಡಿಕೆ. ಹಾಗಾಗಿ ನಿಮ್ಮ ಮೂಗಿ ನೇರಕ್ಕೆ ದಯವಿಟ್ಟು ವಿಮರ್ಶೆಯನ್ನು ಮಾಡಬೇಡಿ ಅಂತಕ್ಕಂಥದ್ದನ್ನು ನಾನು ತಮ್ಮಲ್ಲಿ ಗೌರವಪೂರ್ವಕ ಮನವಿಯನ್ನು ಮಾಡಿಕೊಳ್ತೇನೆ. ಇನ್ನೊಂದು ಹೇಳ್ತಾರೆ, ನಮ್ಮ ಯಾರನ್ನ ಒಬ್ಬ ವ್ಯಕ್ತಿ ಹೆಸರು ಇಟ್ಟುಕೊಂಡು, ಅಂಬಾನಿ ಶ್ರೀಮಂತ ಆಗಿದ್ದೆ, ನೀನು ದುಡಿಬೇಡ, ಬಡವರೆಲ್ಲ ಹಣದಲ್ಲಿ ಸಮಾನ ಸಾಧಿಸುವವರೆಗೂ ದುಡಿಬೇಡ, ನೀನು ತೆಪ್ಪಗಿದ್ದುಬಿಡು, ಆಗ ಬ್ಯಾಲೆನ್ಸ್ ಆಗುತ್ತೆ ಅನ್ನುವರು ಒಪ್ಪಬೇಕು. ಅಂಬಾನಿಯವರು ಇದನ್ನು ಒಪ್ಪಬೇಕಾ ಅಂತ ಇಲ್ಲ. ಅದು ನಿಮ್ಮ ವಿಮರ್ಶೆ ಸರಿಯಾಗಿಲ್ಲ. ನಾವು ಕೇಳ್ತಕ್ಕಂಥದ್ದು, ನೀವು ಶ್ರೀಮಂತರಾಗಿದ್ದೀರಿ, ಎಸ್, ನಿಮಗೂ ಅವಕಾಶ ಸಿಗಲಿ. ಅವಕಾಶ ಸಿಗುವಾಗ ಮತ್ತೆ ಅದೇ ರಿಪೀಟ್, ಆದ್ಯತೆ ಮೇಲೆಗೆ ನನ್ನ ಮಾದಿಗ ಸಮುದಾಯಕ್ಕೆ ಅವಕಾಶ ಕೊಡಿ. ಇದೇ ನಾವು ಸಂವಿಧಾನಬದ್ಧ ಹಕ್ಕುಗಳನ್ನ ಕೇಳ್ತಕ್ಕಂಥದ್ದು. ಯಾರನ್ನ ದುಡಿಬೇಡ ಅಂತ ಹೇಳಲ್ಲ, ಯಾರನ್ನ ನಿಶಕ್ತರನ್ನಾಗಿ ಮಾಡಿ ಅಂತ ನಾವು ಕೇಳಲು ಇಲ್ಲ. ಜೊತೆಗೆ
ಯಾರನ್ನೂ ಸಹ ವೀಕ್ ಮಾಡಿ ಅಂತಕ್ಕಂಥ ನಮ್ಮದು ವಾದನೂ ಅಲ್ಲ. ಹಾಗಾಗಿ ನಿಮ್ಮ ಮೂಗಿ ನೇರಕ್ಕೆ ವಿಮರ್ಶೆ ಮಾಡೋದನ್ನು ಕೈ ಬಿಡಿ ಅಂತಕ್ಕಂಥದ್ದನ್ನು ಹೃದಯಪೂರ್ವಕವಾಗಿ ನಾನು ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಸ್, ಅನ್ಯಾಯ ಆಗಿದೆ, ಅನ್ಯಾಯ ಆಗ್ತಾ ಇದೆ ಅಂತ ಅಂದ್ಕೊಂಡ್ರೆ ಎಸ್ ಚರ್ಚೆ ಮಾಡಬೇಕಾಗಿದೆ. ಎಲ್ಲ ಸಮುದಾಯದ ಮುಖಂಡರು ಒಂದು ಕಡೆ ವೇದಿಕೆಗೆ ಬರಬೇಕಾಗಿದೆ. ಅದು ಬಿಟ್ಟು ದೌರ್ಜನ್ಯ ಮಾಡುವ ರೀತಿಯಲ್ಲಿ, ದಮನ ಮಾಡುವ ರೀತಿಯಲ್ಲಿ ಬನ್ನಿ, ನಮಗೆ ಇನ್ನೊಂದು ಸಲ ಬನ್ನಿ, ವಿಶ್ವವಿದ್ಯಾಲಯಗಳಿಗೆ ನೋಡಿಕೊಳ್ತು ಅಂತಕ್ಕಂಥ ಆ ಒಂದು ಭಾಷೆ ಇದೆಯಲ್ಲ, ಆ ರೀತಿ ವರ್ತನೆ ಇದೆಯಲ್ಲ, ನಾವ್ಯಾರು ಅದನ್ನು ಕ್ಷಮಿಸ್ತಕ್ಕಂಥದ್ದು ಅಲ್ಲ, ಆಗಬಾರ್ದು. ಆ ಭಾವನೆ ಯಾರಿಗೂ ಬರಬಾರ್ದು. BR ಭಾಸ್ಕರ್ ಪ್ರಸಾದ್ ಅಣ್ಣನವರಿಗೆ ಯಾವ ರೀತಿ ಹೋಗಿದ್ದಕ್ಕೋಸ್ಕರ P3 ಸರ್ ಆ ಒಂದು ವಿಶ್ವವಿದ್ಯಾಲಯಕ್ಕೆ ಹೋಗಿ ತಮ್ಮ ನೋವುಗಳನ್ನು ಸಮುದಾಯದ ಪರವಾಗಿ ಕೇಳ್ಕೊಂಡು ಹೋದಾಗ ಇಲ್ಲಿ ಯಾರೂ ಬರೋಂಗಿಲ್ಲ ಅಂತಕ್ಕಂಥ ನೀವು ಮಾತಾಡ್ತಕ್ಕಂಥದ್ದೆಲ್ಲ ಅದು ಭಾಳಷ್ಟು ನೋವಾಗಿದೆ. ಆ ನೋವನ್ನು ಹಬ್ಬಿಕೊಂಡಿದ್ದೀವಿ. ಯಾಕೆಂದರೆ ಈ ನಮ್ಮ ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಇಲ್ಲಿ ಯಾವ ಸರ್ವಾಧಿಕಾರಿಗಳು ಇಲ್ಲ. ನಮ್ಮ ಮಕ್ಕಳನ್ನು ಕೇಳೋಣ, ಸರ್ಕಾರದ ವಿರುದ್ಧ ಅಂತಕ್ಕಂಥದ್ದೆಲ್ಲ, ಸರ್ಕಾರದ ಒತ್ತಡ ಹಾಕಿ ನಮ್ಮ ಹಕ್ಕನ್ನು ಪಡ್ಕೊಳ್ಳೋಣ ಅಂತಕ್ಕಂಥ ನನ್ನ ಬೇಡಿಕೆ, ನಮ್ಮ ಸಮುದಾಯದ ಬೇಡಿಕೆ. ಅಷ್ಟೇ ಮಾಡೋಣ. ಒಡೆದಾಳುವ ನೀತಿ ಅನುಸರಿಸ್ತಕ್ಕಂಥ ಸರ್ಕಾರದ ವಿರುದ್ಧ ನಾವು ಪ್ರತಿಭಟನೆ ಮಾಡೋಣ. ಸಂವಿಧಾನಬದ್ಧ ಹಕ್ಕುಗಳನ್ನು ನಾವು ನ್ಯಾಯಯುತಕ್ಕೆ ಕೇಳೋಣ. ಯಾವುದೇ ಸಮುದಾಯಕ್ಕೆ ಅನ್ಯಾಯ ಆಗೋದು ಬೇಡ ಅಂತಕ್ಕಂಥದ್ದನ್ನು ಈ ಮುಖಾಂತರ ಹೇಳುತ್ತಾ ಭಾಳಷ್ಟು ತಮ್ಮ ಅಮೂಲ್ಯವಾದ ಸಮಯವನ್ನು ಅವಕಾಶ ಕೊಟ್ಟು ನಮ್ಮ ಜಾಲತಾಣದಲ್ಲಿ ಸಹಕರಿಸಿರ್ತಕ್ಕಂಥ ಎಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸಿ ನಾನು ಲೈವ್ ಮುಗಿಸ್ತೇನೆ. ತುಂಬ ಧನ್ಯವಾದಗಳು ಎಲ್ಲರಿಗೂ. ಥ್ಯಾಂಕ್ ಯು.